ನಮಸ್ಕಾರ ವೀಕ್ಷಕರೇ, ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯ ಟಾಪ್ ಸ್ಟೋರಿಯಲ್ಲಿ ನಾಳೆ ಎಲೆಕ್ಷನ್ಗೆ ತಯಾರಿ ಹೇಗಿದೆ ನೋಡೋಣ. ದೇಶಾದ್ಯಂತ ನಾಳೆ 2ನೇ ಹಂತದ ಮತದಾನ. ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಒಟ್ಟು ನಾಳೆ 13 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ 97 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಸಿದ್ಧತೆ ನಡೆದಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಸಿದ್ಧತೆ ಹೇಗಿದೆ ನೋಡಿ. ನಾಳೆ ದೇಶದಲ್ಲಿ 2ನೇ ಹಂತದ ಮತದಾನ. 13 ರಾಜ್ಯಗಳು 97 ಕ್ಷೇತ್ರಗಳಲ್ಲಿ ವೋಟಿಂಗ್. ರಾಜ್ಯದಲ್ಲಿ 14 ಕ್ಷೇತ್ರಗಳಿಗೆ ಮೊದಲ ಚುನಾವಣೆ. ನಾಳೆ ದೇಶದಲ್ಲಿ 17ನೇ ಲೋಕಸಭೆ ಚುನಾವಣೆಯ 2ನೇ ಹಂತದ ಮತದಾನ ನಡೆಯಲಿದೆ. ಒಟ್ಟು 13 ರಾಜ್ಯಗಳ 97 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಕರ್ನಾಟಕದ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಈ ಪೈಕಿ ಹಾಸನ, ತುಮಕೂರು, ಮೈಸೂರು ಕ್ಷೇತ್ರಗಳು ಇಡೀ ದೇಶದ ಗಮನ ಸೆಳೆದಿದೆ. ಬೆಳಿಗ್ಗೆ 7ರಿಂದ ಸಂಜೆ 7 ಗಂಟೆ ತನಕ ಮತದಾನಕ್ಕೆ ಅವಕಾಶ ನೀಡಲಾಗಿದೆ. ಕರ್ನಾಟಕದ 14 ಕ್ಷೇತ್ರಗಳ ಡೀಟೇಲ್ಸ್ ನೋಡೋದಾದ್ರೆ 14 ಕ್ಷೇತ್ರ 241 ಅಭ್ಯರ್ಥಿಗಳು, 2,67,00,000 ಒಟ್ಟು ಮತದಾರರು, 1.35 ಕೋಟಿ ಪುರುಷ ಮತದಾರರು, 1.32 ಕೋಟಿ ಮಹಿಳಾ ಮತದಾರರು, 2022 ಇತರ ಮತದಾರರು, 30,164 ಮತಕೇಂದ್ರ, 36,196 ಕಂಟ್ರೋಲ್ ಯೂನಿಟ್, 52,112 ಬ್ಯಾಲೆಟ್ ಯೂನಿಟ್, 37,705 ವಿವಿಪ್ಯಾಟ್. ವೋಟರ್ ಲಿಸ್ಟ್ ನಲ್ಲಿ ಹೆಸರಿರಬೇಕು. ಹಳೆ ಮತದಾರರ ಚೀಟಿ ಇದ್ರೆ ಅವಕಾಶವಿಲ್ಲ. ಚಾಲೆಂಜಿಂಗ್ ವೋಟ್ಗೆ ಅವಕಾಶವಿದೆ. ಮತಪಟ್ಟಿಯಲ್ಲಿ ಹೆಸರಿದ್ದು ಅವರ ಮತ ಬೇರೆಯವರು ಹಾಕಿದ್ರೆ ಆ ವ್ಯಕ್ತಿ ಟೆಂಡರ್ ವೋಟ್ ಹಾಕಬಹುದು. ಡಿಕ್ಲರೇಷನ್ ನೀಡಿ ಪೇಪರ್ ವೋಟಿಂಗ್ಗೆ ಅವಕಾಶ. ಈ ಬಾರಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ದಿವ್ಯಾಂಗರಿಗೆ 19,965 ವೀಲ್ ಚೇರ್ ಬಳಕೆ ನೀಡಲಾಗಿದೆ. ಬೆಂಗಳೂರು, ಮೈಸೂರಿನಲ್ಲಿ ದಿವ್ಯಾಂಗರಿಗೆ ಓಲಾ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು 39 ಊಬರ್ ಕ್ಯಾಬ್ ದಿವ್ಯಾಂಗರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆ. ಮೊದಲ ಹಂತದ ಮತದಾನದ ವೇಳೆ ಆಂಧ್ರಪ್ರದೇಶದಲ್ಲಿ ಹಿಂಸಾಚಾರ ನಡೆದು ಅಮಾಯಕರು ಬಲಿಯಾಗಿದ್ರು. ಇದರಿಂದ 2ನೇ ಹಂತದ ಮತದಾನ ವೇಳೆ ಮುನ್ನೆಚ್ಚರಿಕೆ ವಹಿಸಿ ವ್ಯಾಪಕ ಭದ್ರತೆ ಮಾಡಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳಾದ ಛತ್ತೀಸ್ಗಢ, ಬಿಹಾರ್ ಮತ್ತು ಒಡಿಶಾದಲ್ಲಿ ವಿಶೇಷ ಭದ್ರತೆ ಮಾಡಲಾಗಿದೆ. ಜೊತೆಗೆ ಜಮ್ಮು ಮತ್ತು ಕಾಶ್ಮೀರ, ಅಸ್ಸಾಂ, ಮಣಿಪುರ ಹಾಗೂ ತ್ರಿಪುರಾ ರಾಜ್ಯಗಳಲ್ಲಿ ಉಗ್ರಗಾಮಿಗಳ ದಾಳಿ ಆತಂಕ ಮೂಡಿಸಿದೆ. ಹಾಗಾಗಿ ಇಲ್ಲಿಯೂ ಕಟ್ಟೆಚ್ಚರ ವಹಿಸಲಾಗಿದೆ. ಒಟ್ನಲ್ಲಿ ನಾಳೆ ಘಟಾನುಘಟಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಲಿದೆ. ಎಲ್ಲರೂ ತಪ್ಪದೆ ವೋಟ್ ಮಾಡಿ, ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತು ಮನೆ ಮನೆ ಪ್ರಚಾರ ಜೋರಾಗಿ ನಡೀತು. ಮನೆ ಮನೆ ಪ್ರಚಾರ ಅಂದ್ರೆ ಕತ್ತಲ ರಾತ್ರಿಯಲ್ಲಿ ಕುರುಡು ಕಾಂಚನ ಕುಣಿಯುತ್ತೆ ಅನ್ನೋದು ಕಾಮನ್. ಇವತ್ತು ಚುನಾವಣಾ ಅಧಿಕಾರಿಗಳು ಹಾಗೂ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಕಂತೆ ಹಣ ಸೀಸ್ ಮಾಡಿದ್ದಾರೆ. ಶಿರಸಿಯಲ್ಲಿ ಐಟಿ ಬೇಟೆ, 72.5 ಲಕ್ಷ ಹಣ ಜಪ್ತಿ. ಕಾರಲ್ಲಿ ಸಿಕ್ಕಿದ್ದು 10 ಲಕ್ಷ ಹಾರ್ಡ್ ಕ್ಯಾಶ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿ 10 ಲಕ್ಷ ಹಣ ಸೀಸ್ ಮಾಡಿದ ಬೆನ್ನಲ್ಲೇ ಐಟಿ ಅಧಿಕಾರಿಗಳು ರೇಡ್ ಮಾಡಿ 72.5 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ. ಶಿರಸಿ, ಸಿದ್ದಾಪುರ ಬಿಜೆಪಿ ಮುಖಂಡರ ಮೇಲೆ ದಾಳಿ ನಡೆದಿದ್ದು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಆಪ್ತರು ಎನ್ನಲಾಗಿದೆ. ಕೃಷ್ಣ ಎಸಳೆ, ಆರ್ವಿ ಹೆಗಡೆ, ಕೆಜಿ ನಾಯಕ್ ಮನೆ ಮೇಲೆ ದಾಳಿ ನಡೆದಿದ್ದು ಎನ್ವೆಲಪ್ ಕವರ್ನಲ್ಲಿ 500 ಬಂಡಲ್ಗಳಲ್ಲಿ ಇಟ್ಟಿದ್ರು ಎನ್ನಲಾಗಿದೆ. ಬೂತ್ಗಿಷ್ಟು ಹಣ ಹಂಚೋಕೆ ಒಂದು ಎನ್ವೆಲಪ್ನಲ್ಲಿ 5,000 ಹಣ ಇಟ್ಟು ಪ್ಲಾನ್ ಮಾಡಲಾಗಿತ್ತು ಎನ್ನಲಾಗಿದ್ದು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಸೂಚನೆಯಂತೆ ಪ್ಲಾನ್ ಆಗಿದೆಯಾ ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ಜೆಡಿಎಸ್ ಅಭ್ಯರ್ಥಿ ಆನಂದ್ ಅಸ್ತೋಟಿಕರ್ ಇದನ್ನ ಖಂಡಿಸಿದ್ದಾರೆ. ಇವತ್ತು ಮತಗಳನ್ನು ಖರೀದಿ ಮಾಡುವ ಹುನ್ನಾರಕ್ಕೆ ಈಗ ಬಿದ್ದಿದ್ದಾರೆ. ಸೊ ಹಾಗಾಗಿ ಇಡೀ ಜಿಲ್ಲಾದ್ಯಂತ ಇವತ್ತು ಈ ತರ ದುಡ್ಡು ಅವರು ಈಗಾಗಲೇ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇಲೆಕ್ಷನ್ ಕಮಿಷನರಿಗೂ ಮನವಿ ಮಾಡ್ತಾ ಇದ್ದೀನಿ, ಪ್ರಜಾಪ್ರಭುತ್ವದಲ್ಲಿರುವಂತ ಪ್ರಜೆಗೂ ಮನವಿ ಮಾಡ್ತಾ ಇದ್ದೀನಿ, ಇಂಥ ಒಂದು ಕೆಟ್ಟ ವಾತಾವರಣಕ್ಕೆ ಅವಕಾಶ ಕೊಡಬಾರದು. ಈ ಸಲ ಅನಂತ್ ಕುಮಾರ್ ವಿರುದ್ಧವಾಗಿ ಎಲ್ಲ ಜಿಲ್ಲೆ ಜನ ನಿಂತಿದ್ದಾರೆ. ವಿಶ್ವಾಸ ಇದೆ, ನಾವು 100% ಗೆಲ್ತೀವಿ. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗಿ. ಹಾಸನ ಜಿಲ್ಲೆಯಲ್ಲಿ ಕುರುಡು ಕಾಂಚಾಣ ಸದ್ದು ಮಾಡಿದೆ. ಮತದಾರರ ಸೆಳೆಯಲು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ.
ನಿನ್ನೆ ತಡರಾತ್ರಿ 12:45 ಸಚಿವ ಎಚ್ಡಿ ರೇವಣ್ಣ ಬೆಂಗಾವಲು ಪಡೆ ವಾಹನದಲ್ಲೇ 1,20,000 ಹಣ ಪತ್ತೆಯಾಗಿದೆ. ಚುನಾವಣಾಧಿಕಾರಿ ವಿಕಾಸ್ ಅವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಸಚಿವರ ಬೆನ್ನಲ್ಲೇ ಹಣ ಹಂಚುತ್ತಾ ಇದ್ದ ಆರೋಪದ ಮೇಲೆ ಪೊಲೀಸರು ಬಿಜೆಪಿ ಮುಖಂಡನನ್ನ ವಶಕ್ಕೆ ಪಡೆದಿದ್ದಾರೆ. ಕೆಕೆಆರ್ ಲಾಡ್ಜ್ ಮೇಲೆ ದಾಳಿ ಮಾಡಿದ ಚುನಾವಣಾಧಿಕಾರಿಗಳು ಬಿಜೆಪಿ ಮುಖಂಡ ನಾರಾಯಣ್ ಗೌಡನನ್ನ ವಶಕ್ಕೆ ಪಡೆದಿದ್ದು 2 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಎ ಮಂಜು ಆಪ್ತ ಹೇಮಂತ್ ಎಂಬಾತನನ್ನು ವಶಕ್ಕೆ ಪಡೆಯಲಾಗಿದೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಬಿಟ್ಟು ಎ ಮಂಜು ಬಿಜೆಪಿ ಸೇರಿದ ಬಳಿಕ ಅಖಾಡ ರಂಗಾಗಿದೆ. ಅನಂತಕುಮಾರ್ ಹೆಗಡೆ ಆಪ್ತರ ವಿಚಾರಣೆ ನಡೀತಾ ಇದ್ದು ಕೇಂದ್ರ ಸಚಿವರಿಗೂ ಕಾಂಚಾಣ ಉರುಳಾಗುತ್ತಾ ಕಾದು ನೋಡಬೇಕು. ನ್ಯೂಸ್ 18 ಕನ್ನಡ, ಹಾಸನ ಮತ್ತು ಕಾರವಾರ. ಮಂಡ್ಯದಲ್ಲಿ 150 ಕೋಟಿ ಹಂಚಿಕೆ ಆಡಿಯೋ ಪ್ರಕರಣ ಸಂಬಂಧ ಶಿವರಾಮೇಗೌಡರ ಪುತ್ರ ಚೇತನ್ ಗೌಡ ರಮೇಶ್ ವಿಚಾರಣೆ ವೇಳೆ ತಪ್ಪನ್ನ ಒಪ್ಕೊಂಡಿದ್ದಾರೆ. ಆಡಿಯೋದಲ್ಲಿ ಇರೋ ಧ್ವನಿ ನಮ್ಮದೇ, ನಾನು ಚೇತನ್ ಗೌಡ ಇಬ್ರು ಒಪ್ಕೊಂಡಿದ್ದೀವಿ ಅಂತ ರಮೇಶ್ ಹೇಳಿದ್ದಾರೆ. ಆದ್ರೆ ಚೇತನ್ ಗೌಡ ಮಾತ್ರ ಧ್ವನಿ ನನ್ನದಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ರಮೇಶ್ ಹಾಗೂ ಚೇತನ್ ಗೌಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಇವತ್ತು ಶಿವಮೊಗ್ಗದಲ್ಲಿ ಹಾಲಿ ಸಿಎಂ ಮಾಜಿ ಸಿಎಂ ಭರ್ಜರಿ ಮತಬೇಟೆ ನಡೆಸಿದ್ರು. ಮಧು ಬಂಗಾರಪ್ಪ ಪರ ಕುಮಾರಸ್ವಾಮಿ ಮತಯಾಚಿಸಿ ಬಿಎಸ್ವೈ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ರು. ಬಿಎಸ್ವೈ ತಮ್ಮ ಮಗ ರಾಘವೇಂದ್ರ ಪರ ಸಮಾವೇಶ ನಡೆಸಿ ಡಿಕೆಶಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಧು ಬಂಗಾರಪ್ಪ ಪರ ಸಿಎಂ ಮತಬೇಟೆ, ಡಿಕೆ ಬಿಎಸ್ವೈ ಭೇಟಿ ಡೈರಿ ವಿಚಾರಕ್ಕಂತೆ. ಮೊದಲ ಹಂತದ ಮತದಾನ ನಡೆಯೋ ಕ್ಷೇತ್ರಗಳಲ್ಲಿ ಪ್ರಚಾರ ಅಂತ್ಯವಾದ ಬಳಿಕ ಇಂದು 2ನೇ ಹಂತದ ಮತದಾನ ನಡೆಯೋ ಕ್ಷೇತ್ರಗಳತ್ತ ನಾಯಕರ ಚಿತ್ತ ಹರಿದಿತ್ತು. ಸಿಎಂ ಕುಮಾರಸ್ವಾಮಿ ಇವತ್ತು ಕಮಲಕೋಟೆ ಶಿವಮೊಗ್ಗದಲ್ಲಿ ಅಬ್ಬರದ ಮತಬೇಟೆಯನ್ನು ನಡೆಸಿದ್ರು. ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಪರ ಆನವಟ್ಟಿ, ಆನವೇರಿ, ಶಿಕಾರಿಪುರದಲ್ಲಿ ಮತಯಾಚನೆ ಮಾಡಿ ಮಧು ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಕುಮಾರಸ್ವಾಮಿ, ಯಡಿಯೂರಪ್ಪ ಡಿಕೆಶಿ ಮನೆಗೆ ಹೋಗಿದ್ದು ನೀರಾವರಿ ಸೌಲಭ್ಯ ಕೇಳೋಕಲ್ಲ, ಡೈರಿ ವಿಚಾರ ಪ್ರಸ್ತಾಪವನ್ನ ಈಗ ಮಾಡಬೇಡಿ ಅಂತ ಕೇಳ್ಕೊಳ್ಳೋಕೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ಪಾಪ ನೀವು ಹೋಗಿದ್ರೆ ಗೊತ್ತು ನನಗೆ, ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ನೀವೇನು ಹೋಗಿ ಮನವಿ ಕೊಡಕ್ ಹೋಗಿದೀವಿ ಅಂದ್ರಲ್ಲ. ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದು ನೀರಾವರಿಯ ಸೌಲಭ್ಯದ ಕೆಲಸಕ್ಕಲ್ಲ. ನಿಮ್ದು ಯಾವ್ದೋ ಒಂದು ಡೈರಿ ಇತ್ತಲ್ಲ, ನಿಮ್ ಡೈರಿ ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ, ಆ ಡೈರಿ ವಿಷಯ ಪ್ರಸ್ತಾಪ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಕ್ಕೆ ನೀರಾವರಿ ಮಂತ್ರಿಗಳ ಮನೆಗೆ ಹೋದರು ನೀವು. ಸಿಎಂ ಕುಮಾರಸ್ವಾಮಿ ಹೆಲಿಕಾಪ್ಟರ್ ತಪಾಸಣೆ. ಇನ್ನು ಶಿವಮೊಗ್ಗದ ಆನವಟ್ಟಿಗೆ ಆಗಮಿಸಿದ ಕುಮಾರಸ್ವಾಮಿ ಅವರ ಹೆಲಿಕಾಪ್ಟರ್ ಅನ್ನ ಚುನಾವಣಾಧಿಕಾರಿಗಳು ತಪಾಸಣೆ ನಡೆಸಿದ್ರು. ಸಿಎಂ ಇಳಿದು ಬರ್ತಾ ಇದ್ದ ಹಾಗೆ ಹೆಲಿಕಾಪ್ಟರ್ ತಪಾಸಣೆ ನಡೆಸಲಾಯಿತು. ಸಿಎಂ ವಿರುದ್ಧ ಅಪ್ಪ ಮಗನ ಜಂಟಿ ವಾಗ್ದಾಳಿ. ನಾವೇ ಗೆಲ್ಲೋದು ಎಂದು ಬಿಎಸ್ವೈ ಭವಿಷ್ಯ. ಇನ್ನು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಇವತ್ತು ಬಿಜೆಪಿ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ತನ್ನ ಮಗ ರಾಘವೇಂದ್ರ ಪರ ಮತಯಾಚನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಬಿಎಸ್ವೈ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಜೋಡೆತ್ತುಗಳು ಪ್ರಚಾರ ಮಾಡ್ಕೊಂಡು ಹೋಗ್ಲಿ, ಅವರು ಪ್ರಚಾರ ಮಾಡಿದ್ರೆ ನಮಗೇನೂ ನಷ್ಟ ಇಲ್ಲ ಅಂತ ಹೇಳಿದ್ರು. ಇದೇ ವೇಳೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಜೋಡೆತ್ತಿನ ನೊಗ ಯಾವಾಗ ಸರಿ ಇತ್ತು ಅಂತ ವ್ಯಂಗ್ಯವಾಡಿದ್ರು. ಯಾವ್ಯಾವ ಸಂದರ್ಭ ಜೋಡೆತ್ತಾಗಿದೆ, ಯಾವ್ಯಾವ ಸಂದರ್ಭದಲ್ಲಿ ನೊಗ ಹರ್ಕೊಂಡು ಬೇರೆ ಬೇರೆ ದಿಕ್ಕಲ್ಲಿ ಎಳೆದಾಡ್ಕೊಂಡಿದ್ದಾರೆ, ಎಲ್ಲದೂ ಕೂಡ ಜನರಿಗೆ ಗೊತ್ತಿದೆ ಇಲ್ವಾ. ಅವ್ರ ಅಧಿಕಾರ ಬೇಕಾದಾಗ ಅವಾಗ ಒಂದು ಇದನ್ನ ನೆಗ್ಲಿಗೆ ಏನಂತಾರೆ ನೊಗಕ್ಕೆ ಕಟ್ಕೊಂತಾರೆ, ಅದು ಗೊತ್ತಿದೆ. ಹಾಗಾಗಿ ಇವ್ರ ಬಗ್ಗೆ ಯಾರ ಬಗ್ಗೆ ವಿಶ್ವಾಸ ಇಟ್ಟಿಲ್ಲ ಜನ. ಈ ಹೊಂದಾಣಿಕೆ ರಾಜಕಾರಣ ಇಲ್ಲದಂತ ಭಾರತೀಯ ಜನತಾ ಪಕ್ಷ ಬಗ್ಗೆ ವಿಶ್ವಾಸ ಇಟ್ಟು ಕೆಲಸ ಮಾಡಿ. 2ನೇ ಹಂತದ ಎಲೆಕ್ಷನ್ ಕಾವು ಜೋರಾಗ್ತಿದ್ದು ಬಿಜೆಪಿ ಭದ್ರಕೋಟೆ ಶಿವಮೊಗ್ಗದಲ್ಲಿ ಸಿಎಂ ಪ್ರಚಾರ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಎಚ್ಎಂಪಿ ಕುಮಾರ್ ಜೊತೆ ರಾಘವೇಂದ್ರ, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಮೊದಲ ಹಂತದ ಚುನಾವಣಾ ಕಾವು ಆರೋಕೆ ಮುಂಚೆನೆ ಬೆಳಗಾವಿ ಧಗಧಗ ಹೊತ್ತಿ ಉರಿಯೋಕೆ ಶುರುವಾಗಿದೆ. ಕುಂದಾನಗರಿಯಲ್ಲಿ ಅಣ್ಣ ತಮ್ಮಂದಿರ ನಡುವೆನೇ ಯುದ್ಧ ಶುರುವಾಗಿದ್ದು ರಮೇಶ್ ವಿರುದ್ಧ ಸತೀಶ್ ಜಾರಕಿಹೊಳಿ ದೂರನ್ನ ಕೊಟ್ಟಿದ್ದಾರೆ. ಇದರ ನಡುವೆ ಬಾಲಚಂದ್ರ ಜಾರಕಿಹೊಳಿ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಮತ್ತೆ ಶುರುವಾಯಿತು ಅಣ್ಣ ತಮ್ಮನ ಗುದ್ದಾಟ.
ಕೆಪಿಸಿಸಿಗೆ ಅಣ್ಣನ ವಿರುದ್ಧ ತಮ್ಮನ ದೂರು. ಇನ್ನೂ ಮೊದಲ ಹಂತದ ಚುನಾವಣೆ ಮುಗಿದಿಲ್ಲ, ಆಗಲೇ ಬೆಳಗಾವಿ ಕಾಂಗ್ರೆಸ್ನಲ್ಲಿ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಿಲ್ಲ ಅಂತ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ವಿರುದ್ಧ ಸಚಿವ ಸಹೋದರ ಸತೀಶ್ ಜಾರಕಿಹೊಳಿ ಕೆಪಿಸಿಸಿಗೆ ದೂರು ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ರಮೇಶ್ ಕೆಲಸ ಮಾಡ್ತಿದ್ದಾರೆ, ಹೀಗಾಗಿ ಕ್ರಮ ಕೈಗೊಳ್ಳಿ ಅಂತ ಕೆಪಿಸಿಸಿಗೆ ಪತ್ರ ಬರೆದಿದ್ದಾರೆ. ಶಿಸ್ತಕ್ಕೆ ಈಗಾಗಲೇ ರೈಟಿಂಗ್ ನಾಗ ಕೊಟ್ಟಿದ್ದಾರೆ. ಜನರಲ್ ಸೆಕ್ರೆಟರಿಗೆ ಅಧ್ಯಕ್ಷ ಈಗಾಗಲೇ ರೈಟಿಂಗ್ ನಾಗ ಒಂದು ವಾರದಿಂದ ಕೊಟ್ಟಿದ್ದಾರೆ. ಅವ್ರು ಎಲ್ಲೆಲ್ಲಿ ಚಿಕ್ಕೋಡಿಯಲ್ಲಿ ಪ್ರಚಾರ ಮಾಡಿದ್ದು, ನಿಪ್ಪಾಣಿಗೆ ಹೋಗಿದ್ದು, ಅಲ್ಲಿ ಹೋಗಿದ್ದು, ಅವರು ಅಲ್ಲಿ ಲೋಕಲ್ ಕಾರ್ಯಕರ್ತರು, ನಮ್ಮಲ್ಲಿ ನಿನ್ನೆ ಯರಗಟ್ಟಿಯಲ್ಲಿ ಚೋಪ್ರಾಣ ಗುಂಪಿಗೆ ಹೇಳಿದ್ದು, ಅಲ್ಲೆಲ್ಲ ಗೊತ್ತಾಗದಲ್ಲೆಲ್ಲ ರೈಟಿಂಗ್ ನಾಗ ಕಳಿಸಿದ್ದಾರೆ. ಕ್ರಮ ಕೈಗೊಳ್ಳೋದು ಇನ್ನು ಇಲ್ಲ, ಜಿಲ್ಲೆಯಿಂದ ಹೋಗಿದೆ. ಜಿಲ್ಲೆ ಯೂನಿಟ್ನಿಂದ ಅದು ರೈಟಿಂಗ್ ನಲ್ಲಿ ಕಳಿಸಿದ್ದಾರೆ. ಸೊ ಹೆಚ್ಚು ಕಮ್ಮಿ ಅವರೇ ಪರ್ಯಾಯ, ಮತ್ತೆ ಈಗ ಸದ್ಯ ಪರ್ಯಾಯವಾಗಿ ಲಕ್ಕನ್ ಜಾರಕಿಹೊಳಿನೇ ಪರ್ಯಾಯ ಈಗ. ಸೊ ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತಾ ಇದ್ವಿ. ಇತ್ತ ಶಾಸಕ ರಮೇಶ್ ಜಾರಕಿಹೊಳಿ ತಮ್ಮ ಬೆಂಬಲಿಗರ ಸಭೆ ನಡೆಸಿ ಬೆಳಗಾವಿ ಹಾಗೂ ಚಿಕ್ಕೋಡಿಯಲ್ಲಿ ಯಾರಿಗೆ ಬೆಂಬಲ ಕೊಡಬೇಕು ಎಂಬ ಬಗ್ಗೆ ಚರ್ಚೆ ಮಾಡಿದ್ರು. ಕೊನೆಗೆ ಸಭೆಯಲ್ಲಿ ಯಾರಿಗೂ ಬೆಂಬಲ ಕೊಡುವುದು ಬೇಡ, ನಾವು ಚುನಾವಣೆಯಲ್ಲಿ ತಟಸ್ಥರಾಗಿ ಇರೋಣ ಅಂತ ತೀರ್ಮಾನಿಸಿದ್ದಾರೆ. ಎಲೆಕ್ಷನ್ ಬೆನ್ನಲ್ಲೇ ಬಾಲಚಂದ್ರ ಹೊಸ ಬಾಂಬ್. ಚುನಾವಣೆ ಆದ್ಮೇಲೆ ರಾಜಕಾರಣದಲ್ಲಿ ಬದಲಾವಣೆ. ಇತ್ತ ಅಣ್ಣ ತಮ್ಮಂದಿರ ವಾರ್ ಜೋರಾಗ್ತಿದ್ದಂತೆ ಮತ್ತೊಬ್ಬ ಸಹೋದರ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ರು. ಎಲೆಕ್ಷನ್ ಆಗ್ತಿದೆ ತಡ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆ ಆಗುತ್ತೆ ಅಂದ್ರು. ಇದು ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರ್ತಾರೆಂಬ ನಿರೀಕ್ಷೆಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಇನ್ನು ಸುರೇಶ್ ಅಂಗಡಿ ಜಾತಕ ಅತ್ಯಂತ ಸ್ಟ್ರಾಂಗ್ ಇದೆ ಅಂತ ಬ್ಯಾಟಿಂಗ್ ಮಾಡಿದ್ದಾರೆ. ಲೋಕಸಭಾ ಇಲೆಕ್ಷನ್ ನಮ್ಮ ಕರ್ನಾಟಕದ ಏಪ್ರಿಲ್ 23 ಮುಗಿತೈತ್ರಿ. ಇಡೀ ದೇಶದ್ದು 19 ಮುಗಿತೈತಿ. ರಿಸಲ್ಟ್ ಆದ ನಂತರ ಭಾರಿ ಬದಲಾವಣೆಗಳು ಆಗ್ತಾವೆ. ಅಂದ್ರೆ ರಿಸಲ್ಟ್ ಆದ್ರೆ ಎಲ್ಲರೂ ರಿಸಲ್ಟ್ಗೆ ವೇಟ್ ಮಾಡಕತ್ತಾರು. ರಿಸಲ್ಟ್ ಆದ ನಂತರ ಭಾರಿ ಬದಲಾವಣೆಗಳು ಆಗುವಂಥ ಎಲ್ಲ ಲಕ್ಷಣಗಳು ಅದಾವ್ರಿ. ಸುರೇಶ್ ಅಂಗಡಿ ಅವ್ರು ಈಗ ರೊಟ್ಟಿ ತುಪ್ಪದಾಗ ಬಿದ್ದೈತೆ ಅಂತ ನೀವೇ ಹೇಳಿದ್ರಿ. ಆಮ್ಯಾಗ ಅವ್ರ ಕುಂಡ್ಲಿನೂ ಚೆಕ್ ಮಾಡಿದೆ ನಾನು, ಭಾಳ ಸ್ಟ್ರಾಂಗ್ ಐತ್ರಿ. ಕುಂಡ್ಲಿ ಹಿಂಗೆ ಸ್ಟ್ರಾಂಗ್ ಐತಲ್ಲ ರೀ, ಅದಕ್ಕೆ ಅವ್ರ ದೈವ ಭಾಳ ಚಲೋ ಐತಿ. ಈಗಂತೂ ಈ ಇಲೆಕ್ಷನ್ ಆರಾಮಾಗಿ ಗೆಲ್ತಾರೆ. ಯಾಕಂದ್ರೆ ನಿಮಗೂ ಬೇಕಾದ್ರೆ ಕುಂಡ್ಲಿ ತೋರಿಸ್ತೀನಿ, ಕುಂಡ್ಲಿ ಭಾರಿ ಸ್ಟ್ರಾಂಗ್ ಐತಿ. ನಿಮ್ಗೆ ಸುಳ್ಳು ಜೋಕ್ ಮಾಡತ್ತಿಲ್ಲ ನಾನು. ಒಂದು ಜ್ಯೋತಿಷ್ಗೂ ಚೆಕ್ ಮಾಡಿ ನೀವು ಹೆಂಗೆ ನೋಡ್ಪಾತೀರಿ, ಅವ್ರೇರು ಭಾಳ ಸ್ಟ್ರಾಂಗ್ ಅದಾರು, ಗೆಲ್ತಾರು ಅಂತಂದ್ರೆ ಅದಕ್ಕೆ ದೇವರ ಅನುಗ್ರಹ ಐತದು. ಮೈತ್ರಿ ಮಾಡಿಕೊಂಡಿರೋದ್ರಿಂದ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಎನ್ನುವಾಗಲೇ ಬೆಳಗಾವಿಯಲ್ಲಿ ಕಾಂಗ್ರೆಸ್ಗೆ ಬ್ರದರ್ಸ್ ಕಾಟ ಶುರುವಾಗಿದ್ದು, ಇದು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನೆಟ್ವರ್ಕ್ 18 ನಡೆಸ್ತಾ ಇರೋ ನೇತಾ ಅಭಿಯಾನದಲ್ಲಿ ಇವತ್ತು ಪ್ರಶ್ನೆಯೊಂದನ್ನು ಕೇಳಲಾಗಿತ್ತು. ರಮೇಶ್ ಜಾರಕಿಹೊಳಿ ರೆಬಲ್ ಆದ್ರೆ ಬೆಳಗಾವಿ ಭಾಗದಲ್ಲಿ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತಾ? ಈ ಪ್ರಶ್ನೆಗೆ ಹೌದು ಅಂತ 61.45% ಜನ ಹೇಳಿದ್ರೆ, ಇನ್ನೊಂದು ಕಡೆ ಇಲ್ಲ ಅಂತ 38.55% ಮಂದಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾಳೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ 1ನೇ ಹಂತದ ಮತದಾನ ನಡೀತಾ ಇದ್ರೆ, ಇನ್ನೊಂದು ಕಡೆ ಮುಂಬೈ ಕರ್ನಾಟಕದಲ್ಲಿ ಬಿಜೆಪಿ ಬಲವನ್ನ ಹೆಚ್ಚಿಸೋಕೆ ಮೋದಿ ಅವರ ಆಗಮನ ಆಗ್ತಾ ಇದೆ. ಬಾಗಲಕೋಟೆ ಜೊತೆ ವಿಜಯಪುರ, ಗದಗ ಬಿಜೆಪಿ ಅಭ್ಯರ್ಥಿಗಳ ಪರ ನಾಳೆ ಮೋದಿ ಪ್ರಚಾರವನ್ನ ನಡೆಸಲಿದ್ದಾರೆ. ನಗರದ ರೋಟರಿ ಸರ್ಕಲ್ ಬಳಿ ಇರುವಂತಹ ಬಸಪ್ಪ ದೊಡ್ಡಮನಿ ಅನ್ನೋರ ಹೊಲದಲ್ಲಿ ಬೃಹತ್ ವೇದಿಕೆಯನ್ನ ಸಿದ್ಧಪಡಿಸಲಾಗಿದೆ. ನಾಳೆ ಕಾರ್ಯಕ್ರಮಕ್ಕೆ ಅಂದಾಜು 2 ಲಕ್ಷ ಜನರು ಸೇರುವಂತ ನಿರೀಕ್ಷೆ ಇದ್ದು 75,000 ಕುರ್ಚಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಭದ್ರತೆಗೆ 1,500 ಪೊಲೀಸರನ್ನ ನಿಯೋಜಿಸಲಾಗಿದೆ. ಪ್ರಧಾನಮಂತ್ರಿಗಳ ಚುನಾವಣಾ ರ್ಯಾಲಿ ಬಾಗಲಕೋಟೆಯಲ್ಲಿ ಈ ರೋಟರಿ ಸರ್ಕಲ್ ಮೈದಾನದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಅದ್ದೂರಿಯ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇವೆ. ಸುಮಾರು 2 ಲಕ್ಷ ಜನ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ವಿಶ್ವಾಸ ನಮಗೆ. ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸದ್ದು ಮಾಡಿದ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಷಯ ಮತ್ತೊಮ್ಮೆ ಚುರುಕಾಗಿದೆ. ಆದರೆ ಈ ಬಾರಿ ಸದ್ದು ಮಾಡಿರೋದು ನಕಲಿ ವಿಷಯಕ್ಕೆ. ನಕಲಿ ವಿಚಾರ ಸಂಬಂಧ 2 ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ನಕಲಿ ಪತ್ರ, ಫೋರ್ಜರಿ ವೀರರ ವಿರುದ್ಧ ಗೃಹ ಸಚಿವರ ದೂರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಮುಖ ವಿಷಯವಾಗಿದ್ದ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಈ ಚುನಾವಣೆಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಕ್ಷಮೆ ಕೇಳೋದ್ರ ಮೂಲಕ ಮತ್ತೆ ಆರಂಭವಾಯಿತು.
ನಿಮ್ಗ್ಯಾಕ್ ಉಸಾಬ್ರಿ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದ ಗೃಹ ಸಚಿವ ಎಂಬಿ ಪಾಟೀಲ್ ಬಹಿರಂಗವಾಗಿ ಆಕ್ರೋಶಗೊಂಡಿದ್ರು. ಈ ಮಧ್ಯೆ ಎಂಬಿ ಪಾಟೀಲ್ ಸೋನಿಯಾ ಗಾಂಧಿಗೆ ಬರೆದಿದ್ದಾರೆ ಎನ್ನಲಾದ ಪತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆದ್ರೆ ಆ ಪತ್ರ ಅಸಲಿ ಅಲ್ಲ, ನಕಲಿ ಅನ್ನೋದು ಬಯಲಾಗಿದೆ. ಇದು ನಕಲಿ ಪತ್ರ. ಬಿಎಲ್ಡಿಎ ಲೆಟರ್ ಹೆಡ್ ಫೋರ್ಜರಿ ಮಾಡಿದ್ದಾರೆ ಅಂತ ಗೃಹ ಸಚಿವ ಎಂಬಿ ಪಾಟೀಲ್ ವಿಜಯಪುರದ ಆದರ್ಶನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಅಲ್ಲದೆ ಇಂದು ಮಾಧ್ಯಮ ಬಳಸಿಕೊಂಡು ಬಿಜೆಪಿ ಚುನಾವಣಾ ರಾಜಕೀಯ ಮಾಡ್ತಾ ಇದೆ ಅಂತ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಈ ಕಂಪ್ಲೇಂಟ್ ಕೂಡ ನಾನು ಈಗ ಎಲೆಕ್ಷನ್ ಕಮಿಷನ್ ಗೃಹ ಸಚಿವನಾಗಿ ಕೊಟ್ಟಿಲ್ಲ. ಇದು ನನ್ನ ಪ್ರತಿಷ್ಠಿತ ಬಿಎಲ್ಡಿ ಸಂಸ್ಥೆ. ಇದೆಲ್ಲವೂ ಕೂಡ ಪ್ಲಾನ್ ಇದೆ. ಇದರಿಂದ ಡೆಫಿನೆಟ್ ಆಗಿ ಒಂದು ಸ್ವಲ್ಪ ಆದ್ರೂ ಕೂಡ ಒಂದು 5% ಆದ್ರೂ ಕೂಡ ಮತದಾರರಲ್ಲಿ ಸಂಶಯ ಮೂಡಿ ಬರ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಮಾಡಲಿಕ್ಕೆ ಮತ್ತು ತಮ್ಮ ಬಿಜೆಪಿ ಪಕ್ಷಕ್ಕೆ ಇವತ್ತೊಂದು ದಿವಸ ಫಾಯ್ದೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಅದನ್ನ ಸಿಐಡಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ನನ್ನ ಹಸ್ತಕ್ಷೇಪ ಇರಲಾರದೆ ಆ ತನಿಖೆಯನ್ನು ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಕೂಡ ತನಿಖೆ ಮಾಡ್ತಾರೆ. ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಿದ್ದೇ ತಡ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಒಟ್ನಲ್ಲಿ ಲಿಂಗಾಯತ ಧರ್ಮ ವಾರ್ ಇದೀಗ ಎಂಬಿ ಪಾಟೀಲ್ ಹಾಗೂ ಬಿಜೆಪಿ ನಡುವಿನ ಜಗಳಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊನೆಗೂ ದೆಹಲಿಯಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಕೈ ಹಿಡಿದಿದೆ. ದೆಹಲಿಯಲ್ಲಿ ಆಪ್ ಕಾಂಗ್ರೆಸ್ ನಡುವೆ ಮಹಾಮೈತ್ರಿಯಾಗಿದ್ದು ನವದೆಹಲಿಯ 7 ಕ್ಷೇತ್ರಗಳ ಪೈಕಿ ಆಪ್ಗೆ 4, ಕಾಂಗ್ರೆಸ್ಗೆ 3 ಸೀಟು ಹಂಚಿಕೆಯಾಗಿದೆ. ಈ ಬಗ್ಗೆ ಆಪ್ ಉನ್ನತ ಮೂಲಗಳಿಂದ ಮಾಹಿತಿ ಬಂದಿದ್ದು ದೆಹಲಿ ಜೊತೆಗೆ ಹರಿಯಾಣದಲ್ಲೂ ಮೈತ್ರಿ ಮುಂದುವರಿಯುವಂತ ಸಾಧ್ಯತೆ ಇದೆ ಎನ್ನಲಾಗಿದೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೇರಳದ ತಿರುನೆಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ವಯನಾಡಿನಿಂದ ಲೋಕಸಭೆ ಸ್ಪರ್ಧೆ ಮಾಡ್ತಾ ಇರೋ ರಾಹುಲ್ ಗಾಂಧಿ ಇದೀಗ ಟೆಂಪಲ್ ರನ್ ಶುರು ಮಾಡಿದ್ದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾಷಣದ ವೇಳೆ ಕಾಲೆಳೆದಿದ್ದಂತ ಪ್ರಧಾನಿ ಮೋದಿಗೆ ಶರದ್ ಪವಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಭಾಷಣದ ವೇಳೆ ಪ್ರಧಾನಿ ಮೋದಿ, ಪವಾರ್ ಸಾಹೇಬ್ರು ಒಳ್ಳೆಯವರು, ಆದ್ರೆ ಅವರ ಕುಟುಂಬದ್ದು ಸಮಸ್ಯೆ, ಅವರ ಸೋದರ ಸಂಬಂಧಿಗಳು ಅವರ ಅಂಕೆ ಮೀರಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ತಿರುಗೇಟು ನೀಡಿರೋ ಶರದ್ ಪವಾರ್, ನನಗೆ ಹೆಂಡತಿ, ಮಗಳು, ಅಳಿಯ ಮತ್ತು ಸೋದರ ಸಂಬಂಧಿಗಳಿದ್ದಾರೆ, ಮೋದಿಗೆ ಒಬ್ರು ಇಲ್ಲ, ಅದಕ್ಕೆ ಅವರು ಹೀಗಿದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಚಾಗ್ತಾ ಇದ್ದಂತೆ ವಾಯುಭಾರ ಕುಸಿತದಿಂದಾಗಿ ದೇಶದ ಹಲವೆಡೆ ಭಾರೀ ಮಳೆಯಾಗಿದೆ. ಬಿರುಗಾಳಿ ಸಹಿತ ಸುರಿದ ವರ್ಷಧಾರೆಗೆ ಕನಿಷ್ಠ 35 ಮಂದಿ ಸಾವಿಗೀಡಾಗಿದ್ದು ಹಲವೆಡೆ ಭಾರೀ ಹಾನಿ ಸಂಭವಿಸಿದೆ. ಉತ್ತರ ಭಾರತದಲ್ಲಿ ಸಾವಿನ ವರ್ಷಧಾರೆ. ಬಿರುಗಾಳಿ ಸಹಿತ ಮಳೆಗೆ 35ಕ್ಕೂ ಹೆಚ್ಚು ಬಲಿ. ಉತ್ತರ ಭಾರತದ 3 ರಾಜ್ಯಗಳಲ್ಲಿ ಸುರಿದ ಭಾರೀ ಮಳೆಗೆ 35ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಗುಜರಾತ್, ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದಲ್ಲಿ ಧೂಳಿನ ಬಿರುಗಾಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಹಲವು ಕಡೆ ಆಲಿಕಲ್ಲು ಸಹಿತ ಭಾರೀ ಮಳೆಯಾಗಿದ್ದು 3 ರಾಜ್ಯಗಳಲ್ಲಿ ಭಾರೀ ಪ್ರಮಾಣದ ಬೆಳೆ ನಾಶವಾಗಿದೆ. ಇನ್ನು ಗುಜರಾತ್ನ ಹಿಮ್ಮತ್ ನಗರದ ಬಿಜೆಪಿ ರ್ಯಾಲಿಗೆ ಅಳವಡಿಸಿದ್ದ ಟೆಂಟ್ಗಳು ಬಿರುಗಾಳಿಗೆ ಸಿಲುಕಿ ಧ್ವಂಸವಾದವು. ಉತ್ತರ ಗುಜರಾತ್ ಭಾಗದಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾವು ಸಂಭವಿಸಿದ್ದು ಭಾರೀ ಗುಡುಗು ಮತ್ತು ಮಿಂಚಿನಿಂದಾಗಿ 10 ಮರಗಳು, ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಇತ್ತ ಮಧ್ಯಪ್ರದೇಶದಲ್ಲಿ ಶೇಖರಿಸಿಟ್ಟಿದ್ದ ಆಹಾರ ಧಾನ್ಯಗಳು ಭಾರೀ ವರ್ಷಧಾರೆಯಿಂದ ಸಂಪೂರ್ಣ ಹಾನಿಯಾದವು. ಮಳೆಯಿಂದ ಸಾವಿಗೀಡಾದವರಿಗೆ ಪ್ರಧಾನಿ ಮೋದಿ ಕಂಬನಿ ಮಿಡಿದ್ರು. ಅಲ್ಲದೆ ಪ್ರಾಕೃತಿಕ ವಿಕೋಪ ನಿಧಿಯಿಂದ ಸಾವನ್ನಪ್ಪಿದವರಿಗೆ 2 ಲಕ್ಷ ರೂಪಾಯಿ, ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ನೀಡೋದಾಗಿ ಟ್ವೀಟ್ ಮಾಡಿದ್ರು. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಮೃತರಿಗೆ ಸಂತಾಪ ಸೂಚಿಸಿದ್ರು. ಇತ್ತ ಪಾಕಿಸ್ತಾನದಲ್ಲೂ ಭಾರೀ ಮಳೆಯಾಗಿದ್ದು ಸುಮಾರು 40ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 140ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. 200ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದ್ದು ಪಾಕಿಸ್ತಾನದಾದ್ಯಂತ ವಿದ್ಯುತ್ ವ್ಯತ್ಯಯವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ರಾಜ್ಯದ 14 ಕ್ಷೇತ್ರಗಳ ಮತದಾನದ ಬಗ್ಗೆ ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ನ್ಯೂಸ್ 18 ಕನ್ನಡ ಇಂಚಿಂಚು ಮಾಹಿತಿಯನ್ನು ನೀಡುತ್ತೆ. ತಪ್ಪದೇ ನೋಡಿ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ.